ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರ್ ಅಡ್ಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಿಮ್ ಮುಂದೆ ಬರ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಇವತ್ತು ಕೂಡ ಒಂದೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ಈ ಸಲ ಬಂದಿದ್ದೀನಿ. ಒಂದೊಳ್ಳೆ ಟಾಪಿಕ್. ಸೊ ಪ್ರತಿಯೊಂದು ಕಸ್ಟಮರ್ಸ್ಗೂ ಅಥವಾ ಪ್ರತಿಯೊಂದು ಹಾಬಿಸ್ಟ್ಗೂ ಇರುವಂತ ಮೇನ್ ಪ್ರಾಬ್ಲಮ್, ಮೇನ್ ಡೌಟ್ ಏನಪ್ಪಾ ಅಂತಂದ್ರೆ, ನನ್ನ ಫಿಶು, ನಮ್ಮ ಫ್ಲೋರಾನ್ ಫಿಶು ಊಟ ತಿಂತಾ ಇಲ್ಲ. ಸೊ ಇದು ತುಂಬಾ ಕಸ್ಟಮರ್ಸ್ಗೆ ತೊಂದರೆ ಆಗಿದೆ. ಅಂಡ್ ಅದೇ ರೀತಿಯಾಗಿ ನಮಗೆ ಪ್ರತಿನಿತ್ಯ ಬರುವಂತ ಕಂಪ್ಲೇಂಟ್ಸ್ ಅಲ್ಲಿ 80 to 90% ಕಸ್ಟಮರ್ಸ್ ಪ್ರತಿಯೊಬ್ರು ಕೂಡ ನಮ್ಮ ಫ್ಲೋರಾನ್ ಫಿಶ್ ಊಟ ಮಾಡ್ತಾ ಇಲ್ಲ. ಸೊ ಇದೇ ನಮ್ಮ ಕಸ್ಟಮರ್ಸ್ ಅಥವಾ ಹಾಬಿಸ್ಟ್ ತುಂಬಾ ಮೇಜರ್ ಪ್ರಾಬ್ಲಮ್ ಆಗಿರುವಂತದ್ದು. ಸೊ ಆ ಟಾಪಿಕ್ ಬಗ್ಗೆ ನಾವು ಪಿಕ್ ಮಾಡಿಕೊಂಡು ಸೊ ಅದನ್ನ ನಾವು ಸಾಲ್ಟ್ ಔಟ್ ಮಾಡೋದಕ್ಕಾಗ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ಸೊ ಏನಕ್ಕೆ, ಏನ್ ರೀಸನ್ಸ್ ಇಂದ ಫ್ಲೋರಾನ್ ಫಿಶ್ ಊಟ ತಿನ್ನೋದಿಲ್ಲ ಅಂಡ್ ಅದಕ್ಕೆ ಸೊಲ್ಯೂಷನ್ಸ್ ಯಾವ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗೋದು. ಸೊ ನಾವು ಲೈಕ್ ಆಸ್ ಇಟ್ ಈಸ್ ಲೈಕ್ ನಾವು ಫ್ಲೋರಾನ್ ಫಿಶ್ ಟ್ಯಾಂಕ್ ನ ನಾವು ಪ್ರಾಪರ್ ಸೆಟಪ್ ಮಾಡಿ ಅದಕ್ಕೊಂದು ಒಳ್ಳೆ ಎನ್ವಿರಾನ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನಿಮ್ ಫಿಶ್ ಹೆಲ್ತಿ ಆಗಿರುತ್ತೆ. ಸೊ ಪ್ರತಿಯೊಂದು ಡೀಟೇಲ್ಡ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಾವು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ನೀವು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಿ ಡೆಫಿನೆಟ್ಲಿ ನಿಮ್ ಫಿಶ್ ಕೂಡ ಹೆಲ್ತಿ ಆಗಿರುತ್ತೆ. ಸೊ ಮೇಜರ್ ಆಗಿ ಫಸ್ಟ್ ಪಾಯಿಂಟ್ ನೋಡೋದು ಆಯ್ತು ಅಂತಂದ್ರೆ, ಏನಕ್ಕೆ ನಿಮ್ಮ ಫ್ಲೋರಾನ್ ಫಿಶ್ ಊಟ ತಿನ್ನೋದನ್ನ ಸ್ಟಾಪ್ ಮಾಡುತ್ತೆ ಅಂತ ನೋಡೋದಾದ್ರೆ, ಸ್ಟ್ರೆಸ್ ಲೆವೆಲ್. ಸೊ ಫಿಶ್ಗೆ ಯಾವಾಗ ಸ್ಟ್ರೆಸ್ ಆಗುತ್ತೋ ಸೊ ಆ ರೀಸನ್ಗೆ ಇಮಿಡಿಯೇಟ್ ಆಗಿ ಫುಡ್ನ ತಿನ್ನೋದನ್ನ ಸ್ಟಾಪ್ ಮಾಡುತ್ತೆ. ಸೊ ಮೇನ್ ಥಿಂಗು, ನೀವು ಓವರ್ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದಾಗಿರ್ಬೋದು ಅಥವಾ ಇಂಟರ್ನಲಿ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು. ಸೊ ಮಲ್ಟಿಪಲ್ ರೀಸನ್ಸ್ ಇಂದ ಸ್ಟ್ರೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ ಆದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಫಿಶು ಊಟ ತಿನ್ನೋದನ್ನ ನಿಲ್ಲಿಸ್ಬಿಡುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ನಾವು ವಾಟರ್ ಪ್ಯಾರಾಮೀಟರ್ಸು. ಸೊ ವಾಟರ್ ಪ್ಯಾರಾಮೀಟರ್ಸು ಪ್ರಾಪರ್ ಆಗಿ ಇಲ್ಲಪ್ಪ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ TDS ಲೆವೆಲ್ ಆಗಿರ್ಬೋದು ಅಥವಾ ಬ್ಯಾಡ್ ಅಮೋನಿಯಾ ಫಾರ್ಮೇಶನ್, ಅಮೋನಿಯಾ ನೈಟ್ರೇಟ್ ಅನ್ನೋದು ಜಾಸ್ತಿ ಆಯ್ತು ಅಂದಾಗ ಕೂಡ ನಿಮ್ಮ ವಾಟರ್ ಪ್ಯಾರಾಮೀಟರ್ಸ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಆಗುತ್ತೆ. ಸೊ ಅವಾಗ ಫಿಶ್ಗೆ ಲೈಕ್ ಕಂಫರ್ಟ್ ಇರಲ್ಲ. ಸೊ ಆ ರೀಸನ್ ಕೂಡ ಊಟ ತಿನ್ನೋದನ್ನ ಸ್ಟಾಪ್ ಮಾಡುತ್ತೆ. ಸೊ ಥರ್ಡ್ ಪಾಯಿಂಟ್ ನೋಡೋದಾಯ್ತು ಅಂತಂದ್ರೆ, ನಿಮಗೆ ವಾಟರ್ ಪ್ಯಾರಾಮೀಟರ್ಸ್ ಬಗ್ಗೆ ನೋಡೋದಾದ್ರೆ, ನಿಮ್ಮ ವಾಟರ್ ಪ್ಯಾರಾಮೀಟರ್ಸ್ TDS ಲೆವೆಲ್ ಸೊ 250 to 300 ಬಿಲೋ. ಸೊ 250 ರೇಂಜ್ ಅಲ್ಲಿ ನೀವು TDS ಲೆವೆಲ್ ಹಾರ್ಡ್ನೆಸ್ ಇಟ್ಕೊಳ್ಳೋದಾದ್ರೆ ನಿಮ್ಮ ಫಿಶು ಡೆಫಿನೆಟ್ಲಿ ಹೆಲ್ತಿ ಆಗಿರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್ pH ಲೆವೆಲ್ ನೋಡೋದಾಯ್ತು ಅಂದ್ರೆ 6.5 to ಮ್ಯಾಕ್ಸಿಮಮ್ 7.5. ಸೊ 7.5 ಒಳಗಡೆ ಇರೋದಕ್ಕೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ದಟ್ ನಿಮ್ಮ ಫಿಶು ಡೆಫಿನೆಟ್ಲಿ ಹೆಲ್ತಿ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಸೊ ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗ್ತಾ ಅದೇ ರೀತಿಯಾಗಿ ಅದಕ್ಕೆ ನಾವು ಸೊಲ್ಯೂಷನ್ಸ್ ನೋಡ್ತಾ ಹೋಗೋಣ. ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡೋದಾಯ್ತು ಅಂತಂದ್ರೆ, ನಿಮಗೆ ಡಿಸೀಸ್ ಬಂದಿರ್ಬೋದು. ಡಿಸೀಸ್ ಅಂದ್ರೆ ಏನಪ್ಪಾ, ಅಂತ ದೊಡ್ಡ ಡಿಸೀಸ್ ನಮ್ಮ ಫ್ಲೋರಾನ್ ಫಿಶ್ಗೆ ಬರೋದು ಅಂತ ನೋಡೋದಾದ್ರೆ, ನಿಮಗೆ ಇಂಟರ್ನಲ್ ಸ್ಟಮಕ್ ಪ್ಯಾರಾಸೈಟ್ ಅಂದ್ರೆ ಅದಕ್ಕೆ ಒಳಗಡೆ ಹೊಟ್ಟೆಯಲ್ಲಿ ಪ್ಯಾರಾಸೈಟ್ ಆಗಿರುತ್ತೆ. ಸೊ ದಟ್ ಈಸ್ ದ ರೀಸನ್ ಫಿಶ್ಗೆ ಫುಡ್ನ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಇಷ್ಟಪಡೋದು ಇಲ್ಲ. ನೀವು ಫೋರ್ಸ್ಫುಲ್ ಆಗಿ ಅಯ್ಯೋ ನಮ್ಮ ಫಿಶ್ ಊಟ ತಿಂದಿಲ್ಲ ಅಂದ್ರೆ ಸತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದಕ್ಕೆ ಮೌತಲ್ಲಿ ಇಂಜೆಕ್ಟ್ ಮಾಡೋದಾಗ್ಲಿ ಅಥವಾ ಫೋರ್ಸ್ಫುಲ್ ಆಗಿ ತಿನ್ಸಕ್ ಹೋದ್ರು ಕೂಡ ಡೆಫಿನೆಟ್ಲಿ ನಿಮ್ ಫಿಶ್ ಊಟ ತಿನ್ನೋದಿಲ್ಲ. ಬಿಕಾಸ್ ಯಾಕಂದ್ರೆ ಬಂದಿರುವಂತ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋ ತನಕನೂ ನೀವು ಎಷ್ಟೇ ಫೋರ್ಸ್ಫುಲ್ ಆಗಿ ಊಟ ಮಾಡಿಸಿದ್ರು ಕೂಡ ಅದು ಊಟ ತಿನ್ನೋದಿಲ್ಲ. ಫಸ್ಟು ಸೊಲ್ಯೂಷನ್ ಮಾಡ್ಕೊಳ್ಳಿ. ಸೊ ದಟ್ ಆಮೇಲಿಂದ ನೀವು ಫುಡ್ನ ಫೀಡ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸ್ಟಮಕ್ ಪ್ಯಾರಾಸೈಟ್ ಆಗಿ ನಿಮಗೆ ಸ್ಟಮಕ್ ಪ್ಯಾರಾಸೈಟ್ ಆಗಿರ್ಬೋದು ಅಥವಾ ಸ್ವಿಮ್ ಬ್ಲಾಡರ್ ಇಶ್ಯೂ ಕೂಡ ಆಗಿರ್ಬೋದು. ಸೊ ಮಲ್ಟಿಪಲ್ ರೀಸನ್ಸ್ ಇಂದ, ಇಂಟರ್ನಲ್ ಪ್ರಾಬ್ಲಮ್ಸ್ ಇಂದ ಕೂಡ ಫಿಶು ಫೀಡ್ ತಿನ್ನೋದನ್ನ ಸ್ಟಾಪ್ ಮಾಡುತ್ತೆ. ಓಕೆನಾ? ಸೊ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಮೆಡಿಕೇಶನ್ ಗೈಡ್ ಮಾಡ್ತೀನಿ. ಓಕೆನಾ? ಸೊ ಇದು ಬಿಟ್ಟು ನಿಮಗೆ ಸ್ಟಮಕ್ ಇಂಟರ್ನಲ್ ಪ್ರಾಬ್ಲಮ್ ಆಗಿರ್ಬೋದು. ಅಂಡ್ ಅಪಾರ್ಟ್ ಫ್ರಮ್ ದಟ್ ಟೆಂಪರೇಚರ್ ಇಸ್ ದ ಮಸ್ಟ್. ಸೊ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತೆ, ಸರ್ ಸಮ್ಮರ್ ಇದೆ ಸರ್, ಸಮ್ಮರಲ್ಲಿ ಇಷ್ಟೊಂದೆಲ್ಲ ನಮಗೆ ಹೀಟ್ ಇದೆ, ಸೊ ಏನಕ್ಕೆ ನಾವು ಟೆಂಪರೇಚರ್ ಹೀಟ್ ಹಾಕ್ಲೇಬೇಕಾ ಅಂತ ಡೌಟ್ಸ್ ಇರುತ್ತೆ. ಕಂಪಲ್ಸರಿ ಹೌದು, ನೀವು ಹೀಟ್ ಹಾಕ್ಲೇಬೇಕು. ಬಿಕಾಸ್ ಯಾಕೆಂದ್ರೆ ಆಚೆ ಕಡೆ ಇರುವಂತ ಎನ್ವಿರಾನ್ಮೆಂಟ್ ಟೆಂಪರೇಚರ್ ಬೇರೆ ಇರುತ್ತೆ, ವಾಟರ್ ಇರುವಂತ ಟೆಂಪರೇಚರ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ, ಸುಮ್ಮನೆ ಟೆಂಪರೇಚರ್ ನೀವು ಟಚ್ ಮಾಡಿ ನೋಡಿ. ವಾಟರ್ ಟ್ಯಾಂಕ್ ಅಲ್ಲಿ ಇರುವಂತ ಟೆಂಪರೇಚರ್ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬೆಟರ್ ನೀವು ಒಂದು ಅಕ್ವೇರಿಯಂ ಥರ್ಮೋಮೀಟರ್ನ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಫ್ಲೋರಾನ್ ಫಿಶ್ಗೆ 28 ಡಿಗ್ರಿ ಇಸ್ ದ ಬೆಸ್ಟ್ ಸೂಟಬಲ್ ಟೆಂಪರೇಚರು. ಸೊ ದಟ್ ನೀವು ಯಾವಾಗಲೂ ಹೀಟರ್ ಅಲ್ಲಿ 20 ಡಿಗ್ರಿಗೆ ಸೆಟ್ ಮಾಡಿ ಬಿಟ್ಬಿಡಿ. ಯಾವಾಗ 20 ಡಿಗ್ರಿಗಿಂದ ಬಾಟಮ್ ಬರುತ್ತೋ ಸೊ ಆಟೋಮೆಟಿಕ್ ಆಗಿ ಅದು ಸ್ವಿಚ್ ಆನ್ ಆಗುತ್ತೆ. 28 ಡಿಗ್ರಿ ರೀಚ್ ಆಗಿದ ತಕ್ಷಣ ಆಟೋಮೆಟಿಕ್ ಸ್ವಿಚ್ ಆಫ್ ಆಗುತ್ತೆ. ಸೊ ನೀವು ಯಾವುದೇ ರೀತಿಯಾದಂಥ ಮ್ಯಾನ್ಯುಯಲಿ ಲೈಕ್ ಅಡ್ಜಸ್ಟ್ಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆನಾ?
ಸೊ ಹೀಟರ್ ಸೆಟ್ ಮಾಡಾದ್ಮೇಲೆ ನೀವು ವಾಟರ್ ಚೇಂಜ್ ಮಾಡೋ ಟೈಮಲ್ಲಿ ಕಂಪಲ್ಸರಿ ಹೀಟರ್ನ ಆಫ್ ಮಾಡಿ, ಇಲ್ಲಾಂದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಟೆಂಪರೇಚರ್ ಆಯ್ತು. ಸೊ ಟೆಂಪರೇಚರ್ ಆದ್ಮೇಲೆ ಎನ್ವಿರಾನ್ಮೆಂಟ್. ಸೊ ಅದಕ್ಕೆ ಪ್ರಾಪರ್ ಆಗಿರುವಂತ ಎನ್ವಿರಾನ್ಮೆಂಟ್ ಕಂಪಲ್ಸರಿ ಕೊಡ್ಲೇಬೇಕಾಗುತ್ತೆ. ಅದ್ ಬಿಟ್ಬಿಟ್ಟು ತುಂಬಾ ಪ್ರೆಷರ್ ಮೋಟರ್ಸ್ ಹಾಕೋದು, ಇಂಟರ್ನಲ್ ಪ್ರೆಷರ್ ಮೋಟರ್ಸ್ ಹಾಕೋದು, ಅಥವಾ ಅದಕ್ಕೆ ಸಫಕೇಟ್ ಮಾಡೋದು, ಈ ತರ ಪರಿಸ್ಥಿತಿ ಬಂದ್ರು ಕೂಡ ಡೆಫಿನೆಟ್ಲಿ ನಿಮ್ ಫಿಶ್ ಊಟ ತಿನ್ನೋದನ್ನ ಸ್ಟಾಪ್ ಮಾಡೇ ಮಾಡುತ್ತೆ. ಬಿಕಾಸ್ ಯಾಕಂದ್ರೆ ಅದಕ್ಕೆ ಕನ್ವೀನಿಯಂಟ್ ಆಗಿರುವಂತ ಎನ್ವಿರಾನ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಫುಡ್ ತಿನ್ನೋದಕ್ಕೆ ಇಷ್ಟ ಪಡಕ್ ಚಾನ್ಸೇ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಪಾಯಿಂಟ್ ಅಂತಂದ್ರೆ ಫುಡ್ ನ ಸ್ವಿಚ್ ಮಾಡೋದು. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಯಾವುದೋ ಒಂದು ಬ್ರ್ಯಾಂಡ್ ಫುಡ್ ನ ಫೀಡ್ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಯಾವುದೋ ಒಂದು ಕಂಪನಿದು ನಿಮ್ಗೆ ಅಪ್ರೋಚ್ ಆಗ್ಬಿಡುತ್ತೆ, ಇದಿಲ್ಲಪ್ಪ ಅದು ಸೂಪರ್ ಆಗಿ ನಿಮ್ಗೆ ರಿಸಲ್ಟ್ ಬರುತ್ತಂತೆ, ಕಲರ್ ಬರುತ್ತಂತೆ, ಹೆಡ್ ಬರುತ್ತಂತೆ ಅಂದ್ಬಿಟ್ಟು ನೀವು ಆ ಫುಡ್ ಕನ್ವರ್ಟ್ ಆಗ್ಬಿಡ್ತೀರಾ ಸಡನ್ ಆಗಿ. ಅದೇ ಫುಡ್ ನ ಸ್ವಿಚ್ ಮಾಡ್ಬಿಡೋದು ಸಡನ್ ಆಗಿ, ಒಂದು ಪ್ರಾಡಕ್ಟ್ ಇಂದ ಇನ್ನೊಂದು ಪ್ರಾಡಕ್ಟ್ ಸ್ವಿಚ್ ಮಾಡೋ ಟೈಮಲ್ಲೂ ಕೂಡ ನಿಮ್ಮ ಫ್ಲೋರಾನ್ ಫಿಶ್ ಊಟ ತಿನ್ನೋದನ್ನ ಸ್ಟಾಪ್ ಮಾಡೋದು ಕಂಪಲ್ಸರಿ, ಗ್ಯಾರಂಟಿ. ಸೊ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಫುಡ್ ನ ಸ್ವಿಚ್ ಮಾಡಕ್ ಹೋಗ್ಬೇಡಿ. ಸೊ ಸಡನ್ ಆಗಿ ಸ್ವಿಚ್ ಮಾಡೋದ್ರಿಂದ ಕೂಡ ನಿಮ್ಮ ಫ್ಲೋರಾನ್ ಫಿಶ್ ಊಟನ ನಿಲ್ಸುತ್ತೆ. ಅಂಡ್ ಸಮ್ ಬ್ರೀಡಿಂಗ್ ಬಿಹೇವಿಯರ್. ಓಕೆನಾ? ಸೊ ಬ್ರೀಡಿಂಗ್ ಮಾಡೋ ಅದಕ್ಕೆ ಬ್ರೀಡಿಂಗ್ ಲೈಕ್ ಬಿಹೇವಿಯರ್ ಇದ್ದಾಗೂ ಕೂಡ ಫಿಮೇಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಅಂತ ಟೈಮಲ್ಲಿ ಕೂಡ ಫುಡ್ ನ ತಿನ್ನೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಓವರ್ ಫೀಡಿಂಗ್ ನ ಸ್ಟಾಪ್ ಮಾಡಿ. ಅಂದ್ರೆ ಸುಮ್ಮನೆ ಫಾರ್ ಎಕ್ಸಾಂಪಲ್ ಒಂದು ಮೀನಿಗೆ ಬಿಟ್ಟು 4 to 5 ಇಂಚ್ ಇದೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ಆ 4 ಇಂಚು 1 ಇಂಚ್ಗೆ 1 ಪಿಲೆಟ್ ಕೌಂಟ್ ಅಲ್ಲಿ ನಾವು ಫೀಡ್ ನ ಕೊಡಬೇಕಾಗುತ್ತೆ. 1 ಇಂಚ್ಗೆ 1 ಪಿಲೆಟ್ ಆಯ್ತು ಅಂತಂದ್ರೆ ಎಲ್ ಸೈಜು, ಲಾರ್ಜ್ ಸೈಜು, ಎಸ್, ಸ್ಮಾಲು, ಮೀಡಿಯಮು, ಲಾರ್ಜು, ಎಕ್ಸೆಲ್ ಈ ತರ ಸೈಜಲ್ಲಿ ಬರುತ್ತೆ. ಸೊ ಲಾರ್ಜ್ ಸೈಜ್ ಆಗಿದ್ರೆ 1 ಇಂಚ್ ಫಾರ್ ಎಕ್ಸಾಂಪಲ್ 4 ಇಂಚ್ಗೆ ನೀವು 4 ಪಿಲೆಟ್ಸ್ ಕೊಡಬೇಕಾಗುತ್ತೆ. ಯಾವಾಗಪ್ಪ ನಾವು ಇನ್ಕ್ರೀಸ್ ಮಾಡಬೇಕು ಅಂತ ನೋಡೋದಾದ್ರೆ ಯಾವಾಗ ನಿಮ್ಮ ಮೀನು 1 ಇಂಚ್ ಇನ್ಕ್ರೀಸ್ ಆಗುತ್ತೋ ಸೊ ಅದನ್ನ ನೀವು ನೋಡಿಕೊಂಡು 1 ಪಿಲೆಟ್ನ ಇನ್ಕ್ರೀಸ್ ಮಾಡ್ಕೊಬೋದು. ಓಕೆನಾ? ಆ್ಯಂಡ್ ಅದೇ ರೀತಿಯಾಗಿ ನಿಮ್ಮ ಫ್ಲೋರಾನ್ ಫಿಶ್ಗೆ ಯಾವಾಗ ನೀವು ಒಳ್ಳೆ ಎನ್ವಿರಾನ್ಮೆಂಟ್ನ ನೀವು ಸೆಟ್ ಮಾಡಿ ಇಟ್ಕೊತಿರೋ ಡೆಫಿನೆಟ್ಲಿ ನಿಮ್ಮ ಫಿಶು ಹೆಲ್ತಿಯಾಗಿರೋದಂತೂ ಖಂಡಿತ. ಸೊ ವಾಟರ್ ಆಗಿರ್ಬೋದು, ಅಥವಾ ಟೆಂಪರೇಚರ್ ಆಗಿರ್ಬೋದು, ಅಥವಾ ಫಿಲ್ಟರ್ ಮೀಡಿಯಾ ಆಗಿರ್ಬೋದು, ಅಂದರೆ ಆಕ್ಸಿಜನ್ ಲೆವೆಲ್, ಸೊ ಆಕ್ಸಿಜನ್ ಆಗಿರ್ಬೋದು, ಸೊ ಯಾವುದೇ ಆಗಿರ್ಬೋದು ಪ್ರಾಪರಾಗಿ ನೀವು ಸೆಟ್ ಮಾಡಿ ಇಟ್ಟಿದ್ದೀರಾ ಅಂದರೆ ವಾಟರ್ ಪ್ಯಾರಾಮೀಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳಿರೋ ಪ್ರಕಾರ. ಸೊ ಇದೆಲ್ಲ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಡೆಫಿನೆಟ್ಲಿ ನಿಮ್ಮ ಫಿಶ್ಗೆ ಯಾವುದೇ ಥರದಂಥ ತೊಂದರೆಗಳು ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಆ್ಯಂಡ್ ವಾಟರ್ ಚೇಂಜ್ ಮಾಡೋ ಟೈಮಲ್ಲಿ ಕೂಡ ನಿಮ್ಮ ಫ್ಲೋರಾನ್ ಫಿಶು ಊಟ ತಿನ್ನೋದನ್ನ ಸ್ಟಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಮೋರ್ ದೆನ್ 50% ವಾಟರ್ನ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಮೋರ್ ದೆನ್ 50% ವಾಟರ್ ಚೇಂಜ್ ಮಾಡೋದ್ರಿಂದ ನಿಮ್ಮ ಫಿಶ್ಗೆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾ ಬೆನಿಫಿಕೇಷನ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ ಮೋರ್ ದೆನ್ 50% ವಾಟರ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ 20 to 30% ವಾಟರ್ ನೀವು ತೆಗೆದು ಫ್ರೆಶ್ ವಾಟರ್ ಹಾಕೋದ್ರಿಂದ ನಿಮ್ಮ ಫ್ಲೋರಾನ್ ಫಿಶು ಡೆಫಿನೆಟ್ಲಿ ಹೆಲ್ತಿಯಾಗಿರುತ್ತೆ. ಸೊ ಇದೆಲ್ಲ ಬಿಟ್ಟು ನಿಮ್ಮ ಫ್ಲೋರಾನ್ ಫಿಶ್ಗೆ ಏನೇ ತೊಂದರೆ ಆಗಿದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ನೀವು ವಾಟ್ಸಪ್ ಕೂಡ ಮಾಡ್ಬೋದು ವಿತ್ ವಿಡಿಯೋ. ಸೊ ದಟ್ ನಾವು ಅದನ್ನು ರೆಕ್ಟಿಫೈ ಮಾಡಿ ಅದ್ರ ಬೇಸ್ಡಲ್ಲಿ ನಾವು ಮೆಡಿಕೇಷನ್ ನಿಮಗೆ ಸಜೆಸ್ಟ್ ಮಾಡ್ತೀವಿ. ಸೊ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸರ್ಕಲ್ ಕೂಡ ಶೇರ್ ಮಾಡಿ. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.